ಜೆಡಿಎಸ್ನ ಕೆಲ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ. ಜೆಡಿಎಸ್ ಶಾಸಕರನ್ನ ಕರೆದುಕೊಂಡು ಬರೋದಕ್ಕೆ ಸಿದ್ಧನಿದ್ದೇನೆ. ಟಿವಿ9 ಸಂದರ್ಶನದಲ್ಲಿ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ನ ಕೆಲ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ, ಅವರನ್ನ ಕರೆದುಕೊಂಡು ಬರೋದಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿದ್ದಾರೆ. ಜೆಡಿಎಸ್ 17 ಜನ ಶಾಸಕರನ್ನು ಆಪರೇಷನ್ ಮಾಡ್ತೀರಿ ಅಂತ ಹೇಳಿದ್ರೆ ಅದೇನಕ್ಕೆ ನೀವು ಆಪರೇಷನ್ ಎಕ್ಸ್ಪರ್ಟ್ ಗೊತ್ತಿರುವಂತ ವಿಚಾರನೆ. ಆದ್ರೆ ಈಗ ಕಾಂಗ್ರೆಸ್ಗೆ ಬರ್ತಾ ಇದ್ದಂತಾನೆ ಆಪರೇಷನ್ ಕೈ ಆಗ್ತಾ ಇದೆ. ಈಗ JDS ಅಲ್ಲಿ ಕುಮಾರಸ್ವಾಮಿ ಲೀಡರ್ಶಿಪ್, ದೇವೇಗೌಡರ ಲೀಡರ್ಶಿಪ್ ಮೇಲೆ ಈ ಚುನಾವಣೆ ಸೋತಿದ್ದಾರೆ. ಜನ ಹಳೆ ಮೈಸೂರು ಭಾಗದಲ್ಲಿ ಒಂದು ತಿರಸ್ಕಾರ ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನು ಯಾರು ಸ್ವೀಕಾರ ಮಾಡ್ತಾರೆ ಬಿಡ್ರಪ್ಪ, ಈಗಲೇ ಒಂದು ತೀರ್ಮಾನ ಮಾಡಿ ಅಂತ ನಾನು ಆ ಶಾಸಕರು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಬಿಡೋದು ಅವ್ರ ವಿಚಾರ. ಬಟ್ ನನಗೇನಾರು ಆ ಥರ ಅವಕಾಶ ಸಿಕ್ಕಿದ್ರೆ ಕರ್ಕೊಂಬರ್ಲಕ್ಕಂಥ ವಿಚಾರದಲ್ಲಿ ನಾನು ಸಿದ್ಧವಾಗಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಯಾಕೆ ನಿಮ್ಮ ಪಕ್ಷದವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈಗ ಪರಮೇಶ್ವರ್ ನೇರ ಹೇಳಿದ್ರು, ಯಾವುದೇ ಕಾರಣಕ್ಕೂ ಕೂಡ ನಮ್ಗೆ ಬೇಡ, ನಮ್ಗೆ ಅವಶ್ಯಕತೆ ಇಲ್ಲ ಮಾತು. ಯಾಕೆ ಗೊತ್ತಿಲ್ಲ ಅಂತ ಸರ್, 139 ಜನ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಅವಕಾಶ ಇದ್ದರೆ ಎಲ್ಲೆಲ್ಲಾರ ಸ್ಪೇಸ್ ಇದ್ದರೆ ಹೋಗಿ ಸೇರ್ಕೊಳ್ಳಿ. JDS ಏನು ಭವಿಷ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಅವ್ರು ಎಲ್ಲಿ ಬೇಕಾದ್ರೂ ಹೋಗಿ ಸೇರ್ಕೋಬೋದು. ಯಾವುದಾದ್ರು ಒಂದು ಒಳ್ಳೆಯ ರಾಜಕೀಯ ಪಕ್ಷವನ್ನು ಇಟ್ಕೊಂಡು ಆಶ್ರಯ ಮಾಡ್ಕೊಳ್ರಪ್ಪ. ಇಲ್ಲೇನು ನಾನು ಹೇಳ್ತಾ ಇರೋ ಉದ್ದೇಶ ಇಷ್ಟೇ, ದೇವೇಗೌಡರ ಕುಟುಂಬ ರಾಜಕೀಯವಾಗಿ ಮುಗಿತಾ ಇದೆ, ಕ್ಷೀಣಿಸ್ತಾ ಇದೆ ಕರ್ನಾಟಕದಲ್ಲಿ ಅವ್ರ ಬಲ. ಅವರಲ್ಲಿ ಯಾವುದೇ ರೀತಿಯ ಅವ್ರ ಜೊತೆಲಿ ಯಾವುದೇ ಸಮುದಾಯಗಳು ಅವ್ರ ಕೈ ಜೋಡಿಸ್ತಾ ಇಲ್ಲ. ಹಂಗಾಗಿ ಅಲ್ಲಿ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅನ್ನೋ ಮಾತನ್ನು ಆ ಶಾಸಕರಿಗೆ ಹೇಳ್ತಾ ಇದ್ದೇನೆ ಹೊರತು ಈಗ GT ದೇವೇಗೌಡರು ದಿನ ಬೆಳಗ್ಗೆ ಅವರ ಒಂದು ರೀತಿ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾಳಷ್ಟು ಜನ ಹೆಸರು ಹೇಳೋದು ಬೇಡ, ಅವ್ರಿಗೆ ನಾವು ತಲೆ ಮಾತಾಡ್ತಾ ಇದ್ದಾರೆ. ಏನು ಪ್ರಯೋಜನ ಇಲ್ಲ ಕಣೆಯ, ಕುಮಾರಸ್ವಾಮಿ ಇಲ್ಲಿ ಬಿಟ್ಟು ಪುನಃ ಡೆಲ್ಲಿಗೆ ಹೋದರು, ಪುನಃ ಏನೇನು ತೀರ್ಮಾನ ಮಾಡ್ತಾರೋ, ಇಲ್ಲಿ ಯಾರು ಈಗ ಮುಂದಿನ ನಮ್ಮ ರಾಜಕೀಯ ಅಸ್ತಿತ್ವದ ವಿಚಾರ ಅಂತೇಳಿ JDS ಶಾಸಕರು ಮಾತಾಡ್ತಾ ಇದ್ದಾರೆ. ಆ ವಿಚಾರ ನಿಮ್ಮ ಜೊತೆ ಟಚ್ಚಲ್ಲಿದ್ದಾರೆ, ಮಾತಾಡ್ತಾ ಇದ್ದಾರೆ. ಅವರೇ ನನ್ನನ್ನು ಕುಮಾರಸ್ವಾಮಿನೂ ಒಂದು ಮಾಡೋದು, ಅವರೇ ಫೋನ್ ಮಾಡಿ ಹಳೆದೆಲ್ಲ ಮರ್ತ್ಬಿಡೋಣ, ಯೋಗೇಶ್ವರ್ ನಾವು ಜೊತೆಲಿ ಹೋದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿದವರು ಅವರೇ. ಇವತ್ತು ಅವ್ರಿಗೆ ಈ ಸ್ಥಿತಿ ಆದರೆ ಹೇಗೆ ಅಂತ ಅವ್ರ ಪಕ್ಷದಲ್ಲಿ ಮಾತಾಡ್ಕೋತಾ ಇದ್ದಾರೆ. ನಾನು ಹೇಳೋದು GT ದೇವೇಗೌಡರು ಈಗ ನಿಮ್ಮ ಪಕ್ಷಕ್ಕೆ ಕರೆತರುವಂತ ಪ್ರಯತ್ನ ಏನಾದ್ರು ಮಾಡ್ತಿದ್ದಾರೆ ಸರ್. ನನಗೆ ಕಾಂಗ್ರೆಸ್ನವ್ರು ಯಾರು ಟಾಸ್ಕ್ ಕೊಟ್ಟಿಲ್ಲ ಸರ್, ನಾನು ಇದನ್ನ ಜನರಲ್ ಆಗಿ ಹೇಳಿದ್ದು. ಬಟ್ ನೀವೇನಾದ್ರು ಇನಿಷಿಯೇಟಿವ್ ತಗೊಂಡ್ರೆ, ಯಾಕಂದ್ರೆ GT ದೇವೇಗೌಡರು ನೀವು ಹಳೆ ಆತ್ಮೀಯರು, ಆ ವಿಶ್ವಾಸ ಇದೆ. ಈಗ GT ದೇವೇಗೌಡರು ಅಲ್ಲಿ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ, ನೀವೇನಾದ್ರು ಇನಿಷಿಯೇಟಿವ್ ತಗೋತಾ ಇದ್ದಾರೆ, ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದಾರಾ, ಮಾತಾಡ್ತಿದ್ದೀರಾ? ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನನಗೆ ಟಾಸ್ಕ್ ಕೊಡಲಿಲ್ಲ, ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ರೀತಿಯ ಜವಾಬ್ದಾರಿ ಕೊಡಲಿಲ್ಲ. ನಾನು ಹೇಳೋದು JDS ಅಲ್ಲಿ ನಿಮ್ಮ ಭವಿಷ್ಯಕ್ಕೆ ಏನು ಅಲ್ಲಿ ಸ್ಕೋಪ್ ಇಲ್ಲ, ಬೇರೆ ಆಲೋಚನೆ ಮಾಡಿ ಅಂತ ಶಾಸಕರು ನಾನು ಕಿವಿ ಮಾತು ಹೇಳ್ತಾ ಇದ್ದೀನಿ ಅಷ್ಟೇ. ಅವರ ಇದೇ ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನ ಸಂಜೆ 7:29ಕ್ಕೆ ಪ್ರಸಾರವಾಗುತ್ತೆ. ಕಂಪ್ಲೀಟ್ ಸಂದರ್ಶನ, ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಮಾತನಾಡಿದ್ದಾರೆ, ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಜೆ 7:29ಕ್ಕೆ ಪ್ರಸಾರವಾಗುತ್ತೆ.